ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ಇವತ್ತು 27ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 27. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಅನುವಾದ: ವಾಸ್ತವವಾಗಿ ಸಮಸ್ತ ಕರ್ಮಗಳು ಎಲ್ಲ ಪ್ರಕಾರದಿಂದಲೂ ಪ್ರಕೃತಿಯ ಗುಣಗಳ ಮೂಲಕವೇ ಮಾಡಲ್ಪಡುತ್ತವೆ. ಆದರೂ ಕೂಡ ಯಾರ ಅಂತಃಕರಣವು ಅಹಂಕಾರದಿಂದ ಮೋಹಿತವಾಗಿದೆಯೋ ಅಂತಹ ಅಜ್ಞಾನಿಯು ನಾನು ಕರ್ತೃವಾಗಿದ್ದೇನೆ ಎಂದು ತಿಳಿಯುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಹಿಂದಿನ ಶ್ಲೋಕಗಳಲ್ಲಿ ಜ್ಞಾನಿಗಳಿಗೆ ಲೋಕ ಸಂಗ್ರಹವನ್ನು ಲಕ್ಷ್ಯದಲ್ಲಿಟ್ಕೊಂಡು ನಮ್ಮ ಮನಸ್ಸಲ್ಲಿ ನಾನು ಈ ಜಗತ್ತಿಗೆ ಒಳ್ಳೇದು ಮಾಡಬೇಕು ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡು ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಆ ರೀತಿಯ ಕೆಲಸಗಳನ್ನು ಮಾಡಬೇಕು, ಕರ್ಮಗಳನ್ನು ಮಾಡಬೇಕು ಅಂತ ಪ್ರೇರೇಪಣೆ ಮಾಡಿ, ಈಗ 2 ಶ್ಲೋಕಗಳಲ್ಲಿ ಏನು ಮಾಡ್ತಾ ಇದ್ದಾನೆ, ಕರ್ಮಾಸಕ್ತ ಜನಸಮುದಾಯಕ್ಕಿಂತ ಅಂದರೆ ಕರ್ಮದಲ್ಲಿ ಆಸಕ್ತರಾಗಿರುವಂತಹ ಜನಸಮುದಾಯಕ್ಕಿಂತ ಸಾಂಖ್ಯಯೋಗಿ ಇದನ್ನಲ್ಲ, ಅವನ ಒಂದು ವಿಲಕ್ಷಣತೆಯನ್ನು ಅಂದರೆ ಅವನಲ್ಲಿರುವಂಥ ವಿಶೇಷ ಗುಣ ಏನಿದೆಯೋ ಅದನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅಂದರೆ ಕರ್ಮಗಳಲ್ಲಿ ತೊಡಗಿರೋರ್ಗಿಂತ ಸಾಂಖ್ಯಯೋಗಿ ಹೇಗಿದ್ದಾನೆ, ಏನು ಅವನ ಬಗ್ಗೆ ಈಗ ಭಗವಂತ ಮಾತಾಡ್ತಾನೆ. ಈಗ ಈ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ವಾಸ್ತವವಾಗಿ ಎಲ್ಲ ಕರ್ಮಗಳು ಕೂಡ ಎಲ್ಲ ರೀತಿಯಿಂದಲೂ ಕೂಡ ಅದೆಂಥ ಕೆಲಸಗಳೇ ಆಗಿರ್ಬೋದು, ಅದು ಯಾವುದು ರೀತಿಯಲ್ಲಾದರೂ ಇರಬಹುದು, ಅವೆಲ್ಲವೂ ಕೂಡ ಪ್ರಕೃತಿಯ ಗುಣಗಳ ಮೂಲಕನೇ ಮಾಡಲ್ಪಡುವಂಥದ್ದು. ಅದೆಲ್ಲ ನಾವು ಮಾಡೋದಲ್ಲ. ಈಗ ನಾವು ಈ ದೇಹ ಅಂತ ತಿಳ್ಕೊಂಡಿರೋದೇ ಒಂದು ದೊಡ್ಡ ತಪ್ಪು. ಅದರಿಂದನೇ ನಾವು ನಾನು ಮಾಡ್ತಾ ಇದ್ದೀನಿ ಅಂದ್ಕೊಳ್ಳೋದು. ಈಗ ಆತ್ಮ ಏನು ಮಾಡಲ್ಲ ಅಂತ ನಮಗೆ ಗೊತ್ತಾಗಿದೆ ಅಲ್ವಾ. 2ನೇ ಅಧ್ಯಾಯದಲ್ಲಿ ಭಗವಂತ ಸಂಪೂರ್ಣವಾಗಿ ವಿವರಣೆ ಮಾಡಿದ್ದಾನೆ. ಈಗ ನಾನು ಯಾರು? ನಾನು ಆತ್ಮ ಏನು ಮಾಡೋದಿಲ್ಲ ಅಂತಂದಮೇಲೆ ಮತ್ತು ಕೆಲಸಗಳೆಲ್ಲ ಹೇಗಾಗುತ್ತೆ? ಈಗ ನಮ್ಮ ತಿಳುವಳಿಕೆ ಹೇಗಿದೆ ಅಂತಂದರೆ, ನಾನು ಮಾಡೋದ್ರಿಂದ ಈ ಒಂದು ಶರೀರದಲ್ಲಿ ಈ ಕೆಲಸಗಳೆಲ್ಲ ಆಗ್ತಾ ಇದೆ ಅಂತಂದ್ಬಿಟ್ಟು. ಆದರೆ ನಿಜವಾಗ್ಲೂ ನಾವು ಏನೂ ಮಾಡೋದಿಲ್ಲ, ಅದು ತಂತಾನಾಗಿ ಆಗ್ತಾ ಇದೆ. ಆದರೆ ನಾವು ಅಂದ್ಕೊಳ್ಳೋದೇನು ಅಂತಂದರೆ, ನಾನು ಮಾಡ್ತಾ ಇದ್ದೀನಿ, ನನ್ನಿಂದ ಈ ಕೆಲಸ ಆಗ್ತಾ ಇದೆ ಅಂತಂದ್ಬಿಟ್ಟು. ನೋಡಿ, ಈಗ ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಕೃತಿ ಗುಣಗಳಿದೆಯಲ್ಲ, ಈಗ ಯಾರು ರಜೋಗುಣ ತಮೋಗುಣದಲ್ಲಿರ್ತಾರೋ ಅವರು ಆ ಗುಣಗಳು ತಮ್ಮ ಗುಣಗಳ ಒಂದು ಪ್ರಭಾವದಿಂದ ಆ ರೀತಿ ಕೆಲಸಗಳನ್ನು ಮಾಡ್ತಿರ್ತಾರೆ. ತಮೋಗುಣದಲ್ಲಿದ್ದಾಗ ಕಳ್ಳತನ ಮಾಡೋದು, ಸುಳ್ಳು ಹೇಳೋದು ಇದೆಲ್ಲ ಮಾಡ್ತಿರುತ್ತೆ. ಆ ಗುಣಗಳೇ ಮಾಡ್ತಾ ಇರೋವಂಥದ್ದು ಆ ಕೆಲಸವನ್ನು. ಆದರೆ ನಾವು ಕಲ್ಪನೆ ಮೋಹಿತರಾಗಿದ್ದೀವಿ, ಮತ್ತು ಕಲ್ಪನೆಯಲ್ಲಿದ್ದೀವಿ, ಮಾಯೆಗೆ ಒಳಗಾಗಿದ್ದೀವಿ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನಾನೇ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿರ್ತೀವಿ. ಇಲ್ಲಿ ಎಲ್ಲ ರೀತಿಯ ಕರ್ಮಗಳು ಎಲ್ಲ ರೀತಿಯಿಂದಲೂ ಕೂಡ ಪ್ರಕೃತಿ ಗುಣಗಳ ಮೂಲಕ ಕೆಲಸಗಳು ನಡೆಯುವಂಥದ್ದು. ಆದರೂ ಕೂಡ ಯಾರ ಅಂತಃಕರಣ ಅಹಂಕಾರದಿಂದ ಮೋಹಿತವಾಗಿರುತ್ತೋ ಅಂತ ಅಜ್ಞಾನಿ ಏನು ಅಂದ್ಕೊಳ್ತಾನೆ, ನಾನು ಕರ್ತೃ ಅಂತ ತಿಳ್ಕೊಳ್ತಾನೆ. ಅದಕ್ಕೆ ಹೇಳೋದು, 2ನೇ ಅಧ್ಯಾಯವನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಭಗವಂತ ಮೊದಲೇ ಹೇಳ್ಬಿಟ್ಟಿದ್ದಾನೆ, ನೀನು ಆತ್ಮ, ನೀನು ದೇಹ ಅಲ್ಲ ಅಂತ ಅಂದ್ಬಿಟ್ಟು ಅರ್ಜುನನಿಗೆ. ಅಂದರೆ ನಮಗೆ ಹೇಳ್ದ, ನೀನು ಆತ್ಮ ಅಂತ ತಿಳ್ಕೊ ಅಂತ. ತಿಳ್ಕೊಳ್ಳಿಲ್ಲ ಅಂತ ಮುಂದೆ ಹೋದರೆ ನಾವು ಏನು ಅರ್ಥ ಆಗುತ್ತೆ ನಮಗೆ ಅಲ್ವಾ. ಅದಕ್ಕೋಸ್ಕರ ಯಾರು ತಿಳ್ಕೊಂಡು ಆಮೇಲೆ ನಡ್ಕೊಳ್ತಾರೋ ಅವ್ರಿಗೆ ಈಸಿ ಆಗುತ್ತೆ. ನಾನು ಆತ್ಮ ಅಂತ ಯಾರಿಗೆ ಗೊತ್ತಾಗುತ್ತೋ ಸರಿಯಾಗಿ, ಅವರು ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ. ನಾನು ದೇಹ ಅನ್ನುವಂಥ ಕಲ್ಪನೆಯಲ್ಲೇ ಇದ್ದರೆ ಇದು ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ 2ನೇ ಅಧ್ಯಾಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ಯಾವಾಗ ನಮ್ಮ ಅಂತಃಕರಣ ಅಹಂಕಾರದಿಂದ ಮೋಹಿತವಾಗಿರತ್ತೋ ಆವಾಗ ಅಜ್ಞಾನಿ ಏನು ಮಾಡ್ತಾನೆ, ನಾನು ಕರ್ತೃ ಅಂತ ತಿಳ್ಕೊಳ್ತಾನೆ. ನಾನೇ ಮಾಡ್ತಾ ಇರೋದು, ನನ್ನಿಂದನೇ ಈ ಕೆಲಸ ಆಗ್ತಾ ಇರೋದು ಅಂತ ಅವನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾನೆ. ಇದು ತುಂಬ ಸೂಕ್ಷ್ಮವಾದಂಥ ವಿಚಾರ. ಈಗ ನೋಡಿ, ನಾವು ಮುಂಚೆಯಿಂದ ಅಂದರೆ ನಾವು ಈ ಭಗವದ್ಗೀತೆಯನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆಯಿಂದ ನಾವೇನು ಅಂದ್ಕೊಂಡಿದ್ವಿ, ನಾನು ಅಂದಿದ ತಕ್ಷಣ ನಮಗೆ ನಮ್ಮ ಒಂದು ರೂಪ ನೆನಪು ಬರುತ್ತೆ. ಈಗ ಯಾರ್ದೋ ಹೆಸರು ಹೇಳಿದ ತಕ್ಷಣ ನಮಗೆ ಅವ್ರ ಆತ್ಮ ಅನ್ನೋದು ನಮಗೆ ಗೊತ್ತಾಗುತ್ತಾ? ಇಲ್ಲ, ಅವರ ದೇಹವನ್ನು ನಾವು ಗುರುತಿಸ್ತೀವಿ ಮತ್ತು ಆ ದೇಹವನ್ನೇ ಅವರು ಅಂತ ತಿಳ್ಕೊಂಡಿರ್ತೀವಿ.
ಆಯ್ತಾ? ದೇಹದ ಕಲ್ಪನೆನಲ್ಲೇ ನಾವಿನ್ನೂ ಬದುಕ್ತಾ ಇದ್ದೀವಿ. ನಾವು ದೇಹ ಅಲ್ವೇ ಅಲ್ಲ. ನಾವು ಆತ್ಮ ಅನ್ನೋದು ನಮ್ಮ ಮೈಂಡಿಗೆ ಪರ್ಫೆಕ್ಟ್ ಆಗಬೇಕು. ಅಲ್ಲಿವರೆಗೂ ನಮಗೆ ಬೇರೆ ಯಾವುದು ಕೂಡ ಅರ್ಥ ಆಗೋದಿಲ್ಲ. ಈಗ ಎಕ್ಸಾಂಪಲ್ ನೋಡಿ, ಒಂದು ಎಷ್ಟು ನಗು ಬರುವಂಥ ವಿಷಯ ಅಂತಂದರೆ ಇದು, ಈ ಜ್ಞಾನ ತಿಳಿದ ಮೇಲೆ ನಮ್ಗನ್ಸುತ್ತೆ. ಅದಕ್ಕಿಂತ ಮುಂಚೆ ನಮ್ಗನ್ಸಲ್ಲ. ಈಗ ಯಾರಾದರೂ ಕಾರ್ ಇಟ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಆ ಕಾರಲ್ಲಿ ಕೂತ್ಕೊಂಡಾಗ, ಈಗ ನಾನೇ ಒಂದು ಕಾರನ್ನು ಓಡಿಸ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ. ನಾನು ಆ ಕಾರಲ್ಲಿ ಕೂತ್ಕೊಂಡಿರೋನು, ನಾನೊಬ್ಬ ಡ್ರೈವರ್ ಅಥವಾ ಡಾಕ್ಟರ್ ಏನೋ ಒಂದು ಆಗಿರ್ತೀನಿ. ಬಟ್ ಆ ಕಾರನ್ನು ಓಡಿಸುವಂತಹ ಚಾಲಕ ನಾನು ಹೊರತು, ಕಾರೇ ನಾನು ಆಗಕ್ಕೆ ಸಾಧ್ಯನಾ? ಇಲ್ಲ. ಈಗ ನಾನು ಕಾರು ಅಂತ ಹೇಳಿದ್ರೆ ನಿಮಗೆ ನಗು ಬರುತ್ತೋ ಇಲ್ವೋ? ಬರುತ್ತೆ ತಾನೇ. ಏನು ನೀವು ಅದು ಒಂದು ವಸ್ತು, ನೀವು ಅದರಲ್ಲಿ ಕೂತ್ಕೊಂಡಿರುವಂಥ ಒಂದು ಜೀವಂತ ಮನುಷ್ಯ ಅಂತ ನೀವು ಹೇಳ್ತಿರೋ ಇಲ್ವೋ? ಅದೇ ರೀತಿ ಈ ದೇಹ ಒಂದು ನಾವು ಇರೋದಕ್ಕಿರುವಂಥ ಒಂದು ವಸ್ತು ಅಥವಾ ಒಂದು ಯಂತ್ರ ಅಂತ ತಿಳ್ಕೊಳ್ಳಿ. ಅಂದರೆ ಒಂದು ಕಾರ್ ಅಂತ ತಿಳ್ಕೊಳ್ಳಿ. ಇದರ ಒಳಗಡೆ ಕೂತಿರೋನು ನಾನು. ನಾನು ಅಂತಂದರೆ ಯಾರು? ಒಬ್ಬ ಮನುಷ್ಯ ಕೂತಿರ್ತಾನಲ್ಲ ಕಾರಲ್ಲಿ. ಹಾಗೇನೆ ಈ ಆತ್ಮ ಈ ದೇಹದ ಒಳಗಡೆ ಕೂತ್ಕೊಂಡು ವಾಸ ಮಾಡ್ತಾ ಇದೆ ಇದ್ರ ಒಳಗಡೆ. ಆಯ್ತಾ? ಈಗ ನನ್ನನ್ನು ನಾನು ಆತ್ಮ ಅಂತ ತಿಳ್ಕೊಬೇಕಾ? ನನ್ನನ್ನು ನಾನು ಈ ದೇಹ ಅಂತ ತಿಳ್ಕೊಬೇಕಾ? ನೀವೇ ಯೋಚನೆ ಮಾಡಿ. ಈ ರೀತಿ ನಾವು ಅದನ್ನು ತುಂಬ ಬಿಡಿಸಿ 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 ಅರ್ಥ ಮಾಡಿಕೊಂಡಾಗಲೇ ನಮಗದು ಅರ್ಥ ಆಗೋದು. ಇದು 2ನೇ ಅಧ್ಯಾಯದಲ್ಲಿ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ನಮಗೆ ಮರ್ತು ಹೋಗಿದ್ರೆ, ನಾವು ಏನೋ ಒಂದು ಫಾಸ್ಟಾಗಿ ಕೇಳ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಅದ್ರ ಬಗ್ಗೆ ನಾವು ಅಷ್ಟೊಂದು ಗಮನ ಹರಿಸಿರೋದಿಲ್ಲ. ಅದಕ್ಕೋಸ್ಕರ ಒಂದು ಸರಿ ಆ ಕಡೆ ಹೋಗಿ ಮತ್ತೆ ಆತ್ಮದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈಗ ನಾವು ಯಾರು ಅನ್ನೋದು ನಮಗೆ ಚೆನ್ನಾಗಿ ನೆನಪಿರಬೇಕು. ಆಯಿತಾ? ಭಗವದ್ಗೀತೆಯನ್ನು ಇಷ್ಟು ದಿವಸದಿಂದ ಕೇಳ್ತಿದ್ದೀವಿ ಅಂತಂದರೆ ನಮಗೆ ನಾನಾತ್ಮ ಅನ್ನೋದು ಚೆನ್ನಾಗಿ ನೆನಪಿರಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಈ ದೇಹದಿಂದ ಏನೇ ಕೆಲಸಗಳಾದರೂ ಕೂಡ ಅದು 3 ಗುಣಗಳ ಒಂದು ಪ್ರಭಾವಕ್ಕೊಳಗಾಗಿ ಅದರ ಮೂಲಕ ನಡೀತಾ ಇದೆ ಹೊರತು ಇಲ್ಲಿ ನಾನೇನು ಮಾಡ್ತಾ ಇಲ್ಲ. ಆದರೂ ಅಹಂಕಾರದಿಂದ ಮೋಹಿತನಾಗಿರೋದ್ರಿಂದ, ನಾನು ಅಜ್ಞಾನಿಯಾಗಿರೋದ್ರಿಂದ ನಾನೇ ಮಾಡ್ತಾ ಇದ್ದೀನಿ ಅಂತ ನಾನು ತಿಳ್ಕೊಳ್ತೀನಿ. ಇದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಷಯ. ಈಗ ಯಾರಿಗೆ ಆತ್ಮ ಸಾಕ್ಷಾತ್ಕಾರವಾಗಿರುತ್ತೋ ಅವ್ರಿಗಿದು ಗೊತ್ತಿರುತ್ತೆ. ಅದಕ್ಕೆ ಅವ್ರು ನೋಡಿ, ನಾನೇನು ಮಾಡ್ತಾ ಇಲ್ಲಪ್ಪ, ಎಲ್ಲ ಭಗವಂತನ ಇಚ್ಛೆ, ಭಗವಂತ ಮಾಡಿಸ್ತಿದ್ದಾನೆ ನನ್ನ ಕೈಯಲ್ಲಿ ಅಂತ ಹೇಳ್ತಾರೋ ಇಲ್ವೋ? ಈಗ ವ್ಯವಹಾರಕ್ಕೋಸ್ಕರ ಇಲ್ಲಿ ಆ ದೇಹದ ಮೂಲಕ ಆ ಕೆಲಸ ನಡೀತಾ ಇದ್ದಾಗ ನನ್ನ ಕೈಯಲ್ಲಿ ಮಾಡಿಸ್ತಿದ್ದಾನೆ ಅಂತ ಹೇಳ್ತಾರೆ ಅವರು, ಅಷ್ಟೇ ಹೊರತು ಅವರೆಲ್ಲ ಅಹಂಕಾರ ಇರೋದಿಲ್ಲ. ನಾನೇ ಮಾಡ್ತಾ ಇರುವಂಥ ಒಂದು ಕರ್ತೃ ಭಾವನೆ ಕೂಡ ಅವರಲ್ಲಿ ಇರೋದಿಲ್ಲ. ಅವರಿಗೆ ಗೊತ್ತಾಗಿರುತ್ತೆ ಆ ರಿಯಾಲಿಟಿ ಏನು ಅಂತ. ಈಗ ನಮಗೆ ತಿಳುವಳಿಕೆ ಬರ್ತಾ ಇದೆ, ನಮಗೂ ಇನ್ನೂ ಕನ್ಫರ್ಮ್ ಆಗಿ ಇನ್ನೂ ಗೊತ್ತಾಗಿಲ್ಲ. ಆಯ್ತಾ? ನಾವು ತಿಳುವಳಿಕೆಯನ್ನು ತಿಳ್ಕೊಳ್ತಾ ಇದ್ದೀವಿ. ಈಗೀಗ ನಮಗೆ ವಿಷಯಗಳು ಗೊತ್ತಾಗ್ತಾ ಇದೆ. ಆದರೆ ಯಾವಾಗ ನಾವು ಅದರ ಮೇಲೆ ನಾವು ಸಾಧನೆ ಮಾಡ್ತೀವೋ, ಅದನ್ನು ಮನನ ಮಾಡ್ತೀವೋ, ಸ್ಮರಣೆ ಮಾಡ್ಕೊಳ್ತೀವೋ, ಆ ವಿಷಯದ ಬಗ್ಗೆ ಮತ್ತೆ 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 ನಾವು ಯೋಚನೆ ಮಾಡಿ ನಮ್ಮ ಮೈಂಡ್ಗೆ ಹೋಗಬೇಕದು. ಕರೆಕ್ಟಾಗಿ ಅದು ಅರ್ಥ ಆಗಬೇಕು. ಅದು ನಮ್ಮ ಮೈಂಡಲ್ಲಿ ಕೂತ್ಕೋಬೇಕು. ಆಗ ಮಾತ್ರ ನಮಗದು ಪರ್ಫೆಕ್ಟ್ ಆಗೋದು. ಆಗ ನಮಗೆ ಗೊತ್ತಾಗುತ್ತೆ, ಓ ನಾನೇನು ಮಾಡ್ತಾ ಇಲ್ಲ, ಇದು ಪ್ರಕೃತಿ ಗುಣಗಳ ಒಂದು ಪ್ರಭಾವದಿಂದ ಅದರ ಮೂಲಕ ಈ ಕೆಲಸಗಳೆಲ್ಲ ನಡೀತಾ ಇದೆ ಅಂತಂದ್ಬಿಟ್ಟು ಆ ವಿಷಯದ ಬಗ್ಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿ ಯಾವುದು ನೀನು ಮಾಡ್ತಾ ಇಲ್ಲಪ್ಪ, ಇದೆಲ್ಲ ತಂತಾನಾಗಿ ಪ್ರಕೃತಿ ಗುಣಗಳ ಮೂಲಕ ಆಗ್ತಾ ಇರೋದು. ಆದರೆ ನೀನು ಕರ್ತೃ, ನಾನೇ ಮಾಡ್ತಾ ಇರೋದು ಅಂತ ತಿಳ್ಕೊಳ್ತಾ ಇದೆಯಾ ಅಂತ ನಮಗೆ ಹೇಳ್ತಾ ಇರೋದು ಇಂಡೈರೆಕ್ಟಾಗಿ. ಆಯಿತಾ? ಈ ರೀತಿ ಇದನ್ನು ಅರ್ಥ ಮಾಡ್ಕೊಳ್ಬೋದು. ಪ್ರಶ್ನೆಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.